Hello student, myself Shweta Naik and I am going to deal with Introduction to Family Resource Management. In earlier session, I had given you a brief introduction regarding family resource management. Now we will move further. So, resources. Family resource management is a mental process of deciding how the available resources of the family are used to achieve the family goals, and the decision made in the management show how these resources will be utilized. So ಇಲ್ಲಿ ನಾವು ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಇದೊಂದು ಪ್ರೋಸೆಸ್ಸು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಇರೋವಂತಹ ಅವೈಲೇಬಲ್ ರಿಸೋರ್ಸಸ್ ಅಂದರೆ ನಮ್ಮಲ್ಲಿ ಆಲ್ರೆಡಿ ಇರೋವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋ ಗೋಲ್ಸ್, ನಮ್ಮ ಫ್ಯಾಮಿಲಿಯ ಗುರಿಗಳನ್ನು, ನಮ್ಮ ಫ್ಯಾಮಿಲಿಯ ಉದ್ದೇಶಗಳನ್ನು ಪೂರೈಸೋಕ್ಕೋಸ್ಕರ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದರೆ ಆ ಗೋಲ್ಸು ಸಂಪೂರ್ಣವಾಗಿ ಫುಲ್ಫಿಲ್ ಆಗಬೇಕು. ಸೊ ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಮಗೆ ಬೇಕಾಗಿರುವಂತಹ ಗುರಿಗಳನ್ನು ತಲುಪೋಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಮ್ಯಾನೇಜ್ಮೆಂಟನ್ನು ಮಾಡ್ತೀವಿ. ಬೈ ಟೇಕಿಂಗ್ ಅ ಗುಡ್ ಡಿಸಿಷನ್ಸ್ ವಿ ವಿಲ್ utilize our resources. So it is a mental process of deciding how the available resources of the family are used to achieve the family goals, and the decisions made in the management show how the resources will be utilized. Hence, resources play an important role in management. The resources at hand should be used in such a way that ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅಟೆಂಡೆಡ್ ಬೈ ದ ಫ್ಯಾಮಿಲಿ. ಸೊ ಈ ರಿಸೋರ್ಸಸ್ ಅನ್ನೋದು ನಮ್ಮ ಲೈಫಲ್ಲಿ ನಮ್ಮ ಲೈಫ್ ಅನ್ನೋಕ್ಕಿಂತ ನಮ್ಮ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರಾಗಿ ನಡೆಯುತ್ತೆ. ಸೊ ಇದ್ರದ್ದೇನು ಇಂಪಾರ್ಟೆಂಟ್ ರೋಲು ಅಂತಂದರೆ ಆ ರಿಸೋರ್ಸನ್ನು ನಾವು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತಂದರೆ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ನು ರೀಚ್ ಆಗಬೇಕು. ಅಲ್ಲಿ ನಾವು ಮಾಡುವಂತಹ ಕೆಲಸ ನಮಗೆ ತೃಪ್ತಿಕರ ಅನ್ನಿಸ್ಬೇಕು ಬೈ ಯೂಸಿಂಗ್ ಅವರ್ ಓನ್ ರಿಸೋರ್ಸಸ್. ಸೊ ರಿಸೋರ್ಸಸ್ಗಳನ್ನು ಎರಡು ವಿಧಗಳಾಗಿ ನಾವು ವಿಂಗಡಿಸಿದ್ದೇವೆ. ದಟ್ ಈಸ್ ಕ್ಲಾಸಿಫಿಕೇಷನ್ ಆಫ್ ರಿಸೋರ್ಸಸ್. ಒಂದು ಹ್ಯೂಮನ್ ರಿಸೋರ್ಸಸ್, ಎರಡನೇದು ಮಟೀರಿಯಲ್ ಅಥವಾ ನಾನ್ ಹ್ಯೂಮನ್ ರಿಸೋರ್ಸಸ್. ಸೊ ಈ ಹ್ಯೂಮನ್ ರಿಸೋರ್ಸಸ್ ಮತ್ತು ನಾನ್ ಹ್ಯೂಮನ್ ರಿಸೋರ್ಸಸಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಂದರೆ, ಹ್ಯೂಮನಲ್ಲಿ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಅಬಿಲಿಟೀಸ್, ಆಟಿಟ್ಯೂಡ್, ಟೈಮ್ ಆ್ಯಂಡ್ ಎನರ್ಜಿ. ನಾನ್ ಹ್ಯೂಮನ್ನಲ್ಲಿ ಮನಿ, ಮಟೀರಿಯಲ್, ಕಮ್ಯುನಿಟಿ, ಫೆಸಿಲಿಟೀಸ್. ಸೊ ಒನ್ ಬೈ ಒನ್ ನಾವು ನೋಡೋಣ. ಹ್ಯೂಮನ್ ರಿಸೋರ್ಸಸ್, ದೀಸ್ ಇನ್ಕ್ಲೂಡ್ ದೋಸ್ ರಿಸೋರ್ಸಸ್ ವಿಚ್ ಆರ್ ಇನ್ಹೆರಿಟೆಡ್ ಇನ್ ಪರ್ಸನ್, ದಟ್ ಈಸ್ ದೇ ಕೆನಾಟ್ ಸಪ್ರೇಟ್ ಫ್ರಮ್ ಒನ್ ಸೆಲ್ಫ್. ಸೊ ಹ್ಯೂಮನ್ ರಿಸೋರ್ಸಸ್ ಅಂತಂದರೆ ಅದು ಇನ್ಹೆರಿಟೆಡ್ ಅಂದರೆ ಆ ಮನುಷ್ಯನ ಒಳಗಡೆನೇ ಇರುವಂತಹ ಸಂಪನ್ಮೂಲ, ಅದನ್ನು ಅವರು ಬೇರೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಆ ಮನುಷ್ಯನಿಂದ ಆ ಇನ್ಹೆರಿಟೆಂಟ್ ರಿಸೋರ್ಸನ್ನು ನಾವು ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಸಮ್ ಆಫ್ ದ ಹ್ಯೂಮನ್ ರಿಸೋರ್ಸಸ್ ಆರ್ ಮೋರ್ ಸಬ್ಟೈಲ್ ದ್ಯಾನ್ ದ ಮಟೀರಿಯಲ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ನಾಲೆಜ್, ಸ್ಕಿಲ್ ಆ್ಯಂಡ್ ಎಬಿಲಿಟೀಸ್, ಟೈಮ್ ಆ್ಯಂಡ್ ಎನರ್ಜಿ, ವಿಚ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸಸ್ ಪೊಸೆಸ್ಡ್ ಬೈ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಈ ಹ್ಯೂಮನ್ ರಿಸೋರ್ಸಸ್ಸಲ್ಲಿ ಈ ನಾಲೆಜು, ಸ್ಕಿಲ್ಸು, ಎಬಿಲಿಟೀಸು ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್ಸ್. ಅದ್ರ ಜೊತೆಗೇ ಎನರ್ಜಿ ಮತ್ತು ಟೈಮ್, ಹೇಗೆ ಇವು ಮೂರನ್ನು ಬಳಸ್ಕೊಂಡು ಟೈಮಿಗೆ ಮತ್ತು ನಮ್ಮ ಎನರ್ಜಿಗೆ ಅನುಗುಣವಾಗಿ ನಾವು ನಮಗೆ ಬೇಕಾಗಿರೋ ಗುರಿಗಳನ್ನು ನಾವು ತಲುಪ್ತೀವಿ ಅನ್ನೋದು. ಸೊ ನೆಕ್ಸ್ಟ್ ಒನ್ ಈಸ್ ನಾಲೆಜ್. ನಾಲೆಜ್ ಹ್ಯಾಸ್ ನೋ ಎಂಡ್ಸ್ ಆ್ಯಂಡ್ ಈಸ್ ಲರ್ನ್ಡ್ ಅಟ್ ಎವ್ರಿ ಸ್ಟೆಪ್. In the home, it can be selecting the foods at the proper time of the year, planning meals by utilizing knowledge of foods and nutrition. The homemaker should be alert in knowing the new ways of running her house economically. ಸೊ ಇಲ್ಲಿ ನಾಲೆಜ್ ಅಂದ್ರೇನು? ತಿಳುವಳಿಕೆ. ಸೊ ಈ ತಿಳುವಳಿಕೆ ಅನ್ನೋದು, ಈ ಅರಿವು ಅನ್ನೋದು ಎಲ್ಲರಿಗೂ ಬರಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಆಹಾರನ ತಯಾರಿಸ್ತಾ ಇದ್ದೀವಿ ಅಂತಂದರೆ ಆ ಆಹಾರನ ನಾವು ಹೇಗೆ ಯಾವ ಟೈಮಿಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂದರೆ
ನಾವು ತಿಂಡಿ ಮಾಡ್ತಾಯಿದ್ದೀವೋ, ಊಟ ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಊಟದ ಟೈಮಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಕ್ವಾಂಟಿಟಿ ಬೇಕು, ನಮ್ಮ ಬಳಿ ಯಾವ ತರಕಾರಿಗಳಿದ್ದಾವೆ, ಯಾವ ತರಕಾರಿಗಳು ಇಲ್ಲ, ಈ ರೀತಿ ನಮ್ಮಲ್ಲಿ ಇರೋವಂತಹದ್ದುಗಳನ್ನು ನೋಡ್ಕೊಂಬಿಟ್ಟು ನಾವು ಒಂದು ಸಕ್ಸಸ್ಫುಲ್ ಮೀಲ್ ಪ್ಲ್ಯಾನ್ ಮಾಡೋದು. ಈ ಸ್ಕಿಲ್ಸನ್ನು, ಈ ನಾಲೆಜನ್ನು ನಾವು ಒಂದು ಪರ್ಸನಲ್ಲಿ ನೋಡಬಹುದು. Skills and abilities. Abilities are inherent or they can be acquired during the lifetime through education or from other family members. ಸೊ ಈ ಸ್ಕಿಲ್ಸ್ ಮತ್ತು ಅಬಿಲಿಟಿ ಅನ್ನೋದು ಒಂದು ಅನುವಂಶಿ, ಅಂದರೆ ವ್ಯಕ್ತಿಗತವಾಗಿ ಬಂದಿರುವಂತಹದ್ದು. ಸೊ ಅವರವರ ಕೆಪಾಸಿಟಿಗೆ ಡಿಪೆಂಡ್ ಆಗಿಬಿಟ್ಟು ಈ ಅಬಿಲಿಟೀಸ್ಗಳನ್ನು ಅವರು ಪಡ್ಕೊಂಡಿರ್ತಾರೆ. ಕೆಲವೊಬ್ಬರು ಎಜುಕೇಷನ್ ಥ್ರೂ ಪಡ್ಕೋತಾರೆ, ಕೆಲವೊಬ್ಬರು ಬೇರೆಯವರಿಂದ ತಿಳ್ಕೊಂಡು ಪಡ್ಕೋತಾರೆ. ನ್ಯೂ ಸ್ಕಿಲ್ಸ್ ಮೇ ಬಿ ಲರ್ನ್ಡ್ ಆ್ಯಂಡ್ ಅದರ್ ಒನ್ ಇಂಪ್ರೂವ್ಡ್ ಇನ್ ಆರ್ಡರ್ ಟು ಹೆಲ್ಪ್ ದ ಹೋಮ್ ಮೇಕರ್ ಇನ್ ದ ವೇರಿಯಸ್ ಫೀಲ್ಡ್. ಸೊ ಈ ನ್ಯೂ ಸ್ಕಿಲ್ಸ್ ಅನ್ನೋದನ್ನು ನಾವು ಐದರ್ ನೋಡ್ಬಿಟ್ಟು ಕಲಿತೀವಿ, ಇಲ್ಲ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡ್ತಾ ಕಲಿತೀವಿ. ನಾವು ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಆಫ್ ಅವರ್ ಲೈಫ್ ನಾವು ಏನು ಮಾಡ್ತೀವಿ, ಹೊಸ ಸ್ಕಿಲ್ಗಳನ್ನು ಕಲಿತಾ ಹೋಗ್ತೀವಿ. ಹರ್ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟಿ ರೇಂಜಸ್ ಫ್ರಮ್ ಕುಕಿಂಗ್, ನಿಟ್ಟಿಂಗ್ ಆ್ಯಂಡ್ ಸೇವಿಂಗ್ ಟು ಕ್ರಿಯೇಟಿವ್ ಆರ್ಟ್. ಸೊ ಈ ಸ್ಕಿಲ್ ಅನ್ನೋದು ಏನೇನು ಇರ್ಬೋದು, ಒಂದು ಹೋಮ್ ಮೇಕರ್ ಸ್ಕಿಲ್ ಅನ್ನೋದು ಮೇ ಬಿ ಅಡುಗೆ ಮಾಡೋದಿರ್ಬೋದು, ನಿಟ್ಟಿಂಗ್ ಆ್ಯಂಡ್ ಸೀವಿಂಗ್ ಅಂತಂದರೆ ಹೊಲಿಗೆ, ನಿಟ್ಟಿಂಗ್ ಅಂತಂದರೆ ಹುಲ್ಲನಿಂದ ನಾವು ವೇವ್ ಮಾಡ್ತೀವಿ, ಸ್ವೆಟ್ರು ಈ ರೀತಿ ಮಾಡ್ತೀವಲ್ಲ ಅದು. ಸೊ ಈ ಆರ್ಟ್ಗಳನ್ನು ಆ ಮಹಿಳೆಯಲ್ಲಿ ಐದರ್ ಅವರು ಕಲಿತು ಬಂದಿರ್ತಾರೆ, ಒಬ್ರನ್ನೊಬ್ಬರು ನೋಡಿ ಕಲಿತಾರೆ, ಇಲ್ಲ ಅಂತಂದರೆ ಒಂದು ಎಜುಕೇಷನ್ ಥ್ರೂನ ಕಲಿತು ಬಂದಿರ್ತಾರೆ. ಸೊ ಈ ರೀತಿ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟಿ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, a husband who helps in a home task like repair of electrical items and other odd jobs is a genuine resource. The housewife can learn new ways of cooking or preserving foods, improving the quality of food items, and can have the ability purchasing at the right time. ಸೊ ಮೆನ್ಸಲ್ಲಿ ಈಗೇನೋ ಒಂದು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೆಟ್ಟು ಹೋಯಿತು ಅಂತಂದರೆ ಫಸ್ಟು ದೇ ವಿಲ್ ಟ್ರೈ ಟು ರಿಪೇರ್ ಆಯ್ತಂದರೆ ಅದು ಪರವಾಗಿಲ್ಲ, ಆಗಲಿಲ್ಲ ಅಂದರೆ ದೆನ್ ದೇ ವಿಲ್ ಗೋ ಫಾರ್ ಎಕ್ಸ್ಪರ್ಟ್ಸ್. ಈ ರೀತಿ ದೇ ವಿಲ್ ಎನ್ಹ್ಯಾನ್ಸ್ ದೇರ್ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟಿ. ಇಲ್ಲಿ ಹೌಸ್ ವೈಫ್ ಏನು ಮಾಡ್ತಾರೆ ಅಂತಂದರೆ ಕುಕ್ಕಿಂಗಲ್ಲಿ ಹೊಸ ಆಹಾರ ಪದ್ಧತಿಗಳನ್ನು ಕಲಿಯೋದು, ಅಥವಾ ಆ ಆಹಾರನ ಹೇಗೆ ಸಂರಕ್ಷಿತವಾಗಿ ಇಡಬೇಕು, ಅದ್ರ ಜೊತೆಗೇ ಆಹಾರ ಯಾವ ರೈಟ್ ಟೈಮಿಗೆ ಯಾವ ಆಹಾರವನ್ನು ಪರ್ಚೇಸ್ ಮಾಡೋಕ್ಕಂದರೆ ಸೀಸ್ನಲ್ ಬೇಸಿಗೆ ಸಮ್ಟೈಮ್ಸ್ ನಾವು ನೋಡ್ತೀವಿ ಈರುಳ್ಳಿ ತುಂಬ ಹೈ ರೇಟ್ ಆಗಿರುತ್ತೆ, ಟೊಮೆಟೊ ತುಂಬ ಹೈ ರೇಟ್ ಆಗಿರುತ್ತೆ. ಆವಾಗ ನಾವು ಜಾಸ್ತಿ ರೇಟ್ ಇದ್ದಿದ್ದವಾಗ ನಾವು ಕಡಿಮೆ ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀವಿ, ಕಡಿಮೆ ರೇಟ್ ಇದ್ದವಾಗ ನಾವು ಜಾಸ್ತಿ ಕ್ವಾಂಟಿಟಿನ ಪರ್ಚೇಸ್ ಮಾಡ್ತೀವಿ. ಸೊ ಈ ಕ್ವಾಂಟಿಟಿ ಜಾಸ್ತಿ ಕಡಿಮೆ ಇದ್ದವಾಗ ಅದನ್ನು ಹೇಗೆ ನಾವು ಯುಟಿಲೈಸ್ ಮಾಡಿಕೊಂಡು ವೇಸ್ಟ್ ಆಗಲಾರ್ದಾಗೆ ನೋಡ್ಕೋತೀವಿ. ಸೊ ಇದೆಲ್ಲ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟಿ ಆಫ್ ದ ಹ್ಯೂಮನ್. attitudes and interests. Everybody should adjust to the changing circumstance, that is optimistic or pessimistic approach. So optimistic ಅಂತಂದರೆ ಪಾಸಿಟಿವ್ attitude, pessimistic ಅಂತಂದರೆ ನೆಗೆಟಿವ್ attitude. So a person has an interest in any work only when it is finished early and successfully. If a housemaker has interest in gardening, then she can save money by growing vegetable at home. So ಈ attitude, ಇಂಟ್ರೆಸ್ಟ್, ದಿಸ್ ಈಸ್ ಡಿಪೆಂಡಿಂಗ್ ಆನ್ ದ ಹೇಗೆ ಆ ಮನುಷ್ಯ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಇದ್ದಾನೋ ಪೆಸಿಮಿಸ್ಟಿಕ್ ಇದ್ದಾನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಆ ಮನುಷ್ಯನ ಇಂಟ್ರೆಸ್ಟ್. ಈಗ ಒಬ್ಬರಿಗೆ ಗಿಡ ಬೆಳೆಸೋದ್ರಲ್ಲಿ ತುಂಬ ಆಸಕ್ತಿ ಇದೆ ಅಂತಂದರೆ ಅವರು ಗಾರ್ಡನಿಂಗ್ ಮುಖಾಂತರ ತಮ್ಮ ಮನೆಗೆ ಬೇಕಾಗಿರೋ ವೆಜಿಟೇಬಲನ್ನು ಕಿಚನ್ ಗಾರ್ಡನಲ್ಲಿ ಬೆಳೆಸ್ಕೋಬಹುದು. ಈ ರೀತಿ ತಮ್ಮಲ್ಲಿರೋ ಆಟಿಟ್ಯೂಡ್ಸು ಆಮೇಲೆ ಇಂಟ್ರೆಸ್ಟ್ಗಳು ಒಂದು ಹ್ಯೂಮನ್ ರಿಸೋರ್ಸ್. ನೆಕ್ಸ್ಟ್, ಟೈಮ್ ಈಸ್ ಎ ಫಿಕ್ಸ್ಡ್ ರಿಸೋರ್ಸ್. ಇಟ್ ಈಸ್ ದ ಮಿನಿಟ್, ದ ಅವರ್, ದ ಡೇ ಆರ್ ಇವನ್ ದ ಲೈಫ್ ಟೈಮ್ which is available to all persons regardless of caste, creed and wealth or poverty. It is easily wasted and cannot be regained. So it is very important to spend the time wisely. So time ಅನ್ನೋದು ಎಲ್ಲರಿಗೂ ಸೇಮ್.
ಸೊ ಟೈಮ್ ಇಸ್ ಅ ಒನ್ ಆಫ್ ದ ರಿಸೋರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಟೈಮನ್ನು ಮಿನಿಟ್ಸಲ್ಲಿ ನೋಡ್ತೀವಿ, ಅವರಲ್ಲಿ ನೋಡ್ತೀವಿ, ಡೇಯಲ್ಲಿ ನೋಡ್ತೀವಿ, ಲೈಫ್ ಟೈಮಲ್ಲಿ ನೋಡ್ತೀವಿ, ಇಯರ್ಸಲ್ಲಿ ನೋಡ್ತೀವಿ. ಹೀಗೆ ದಿನ, ವಾರ, ತಿಂಗಳು, ವರ್ಷ, ದಶಕ, ಶತಕ, ಹೀಗೆ ನಾವು ಹೇಗೆ ಟೈಮನ್ನು ಡಿವೈಡ್ ಮಾಡ್ತೀವಿ. ಸೊ ಟೈಮು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಅಂದರೆ ಯಾವುದೇ ರೀತಿ ಜಾತಿ, ಜೆಂಡರ್, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲದೇ ಎಲ್ಲರಿಗೂ ಸೇಮ್ ಆಗಿರುತ್ತೆ. ಆಮೇಲೆ ಒನ್ಸ್ ಇಟ್ಸ್ ವೇಸ್ಟೆಡ್ ಇಟ್ಸ್ ಕೆನಾಟ್ ಬಿ ರಿಗೇನ್ಡ್, ಅಂದರೆ ಒಂದ್ಸರಿ ಟೈಮನ್ನು ನಾವು ವ್ಯಯ ಮಾಡಿದ್ವಿ ಅಂದರೆ ಮತ್ತೆ ಅದೇ ಸೇಮ್ ಟೈಮ್ ನಮಗೆ ಸಿಗಲ್ಲ. ಇಟ್ಸ್ ಆಲ್ ಗೋಸ್ ಔಟ್. ಸೊ ನಾವು ಟೈಮನ್ನು ತುಂಬ ಟೈಮಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಅದನ್ನು ವೈಸ್ಲಿ ನಾವು ಯುಟಿಲೈಸ್ ಮಾಡಬೇಕಾಗುತ್ತೆ. Next resource is energy. Energy is needed for doing all household and other tasks. It is needed to carry out all the vital physiological and metabolic activities such as breathing, blood circulation, digestion, and physical activities as well. If all the members of family cooperate, then the task can be done in a better way, as the energy expenditure of homemaker will be divided amongst all them. ಸೊ ಎನರ್ಜಿ ಅನ್ನೋದು ಒಂದು ರಿಸೋರ್ಸು. ಸೊ ಈ ಎನರ್ಜಿ ಅನ್ನೋದು ಎಲ್ಲರಿಗೂ ಎಲ್ಲರ ಬಾಡಿಯಲ್ಲಿನೂ ಇರುತ್ತೆ. ಸೊ ಇದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ನಡೆಯುವಂತಹ ಮೆಟಬಾಲಿಕ್ ಮತ್ತು ಫಿಸಿಯೋಲಾಜಿಕಲ್ ಆ್ಯಕ್ಟಿವಿಟಿ ಮೇಲೆ. ಸಚ್ ಆಸ್ ಈಗ ಎನರ್ಜಿ, ಈಗ ನಾವೇನು ಕೆಲಸ ಮಾಡ್ತಿಲ್ಲ ಅಂತಂದರೆ ನಮ್ಮಲ್ಲಿ ಎನರ್ಜಿ ಹೇಗೆ ವೇ ಆಗುತ್ತೆ ಅಂದರೆ ನಾವು ಉಸಿರಾಟದ ಮೂಲಕ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಡೈಜೆಷನ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಇದೆಲ್ಲದರ ಮೂಲಕ ನಮಗೆ ನಮ್ಮ ಎನರ್ಜಿ ವೇ ಆಗುತ್ತೆ. ಸೊ ಈ ಎನರ್ಜಿನ ನಾವು ಹೇಗೆ ಸೇವ್ ಮಾಡ್ಕೊಂಡ್ಬಿಟ್ಟು ಈ ಎನರ್ಜಿನ ನಾವು ಎಷ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀವಿ, ಅಂದರೆ ನಾವು ಯಾವ ಕೆಲಸಕ್ಕೆ ಎಷ್ಟು ಎನರ್ಜಿನ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಇಲ್ಲಿ ಇದೊಂದು ರಿಸೋರ್ಸ್ ಆಗಿರುತ್ತೆ. ಈ ಎನರ್ಜಿ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮಹಿಳೆ ಅವಳು ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್, ಮನೆ ಕೆಲಸ ಮಾಡೋ ಮುಂದೆ ಉಪಯೋಗಿಸೋಂಥದ್ದು. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಹಿಟ್ಟಿನ ಗಿರಣಿಗೆ ಹೋಗ್ತಾ ಇರಲಿಲ್ಲ. ಸೊ ಕಾಳನ್ನು ಎಲ್ಲ ಅಂದರೆ ಈ ಗೋಧಿ ರಾಗಿನ ಕ್ಲೀನ್ ಮಾಡಿಬಿಟ್ಟು ಅವರೇ ಹಿಟ್ಟು ಹಾಕ್ತಿದ್ರು. ಸೊ ಇಲ್ಲಿ ಎಷ್ಟು ಟೈಮು ಮತ್ತು ಎನರ್ಜಿಲಿ ವೇಸ್ಟ್ ಆಗ್ತಾಯಿತ್ತು. ಸೊ ಇದೇ ಟೈಮ್ ಎನರ್ಜಿನ ಈಗೇನು ಮಾಡ್ತಾರೆ, ಕ್ಲೀನ್ ಮಾಡಿಬಿಟ್ಟು ಮಷೀನಿಗೆ ತೊಗೊಂಡು ಹೋಗಿಬಿಡ್ತಾರೆ. ಸೊ ನಿಮ್ಮ ಕೆಲಸ ಅರ್ಧ ತಾಸಲ್ಲಿ ಮುಗಿದುಬಿಡುತ್ತೆ. ಆದರೆ ಅರ್ಲಿಯರ್ ಈ ರೀತಿ ಇರ್ತಿರಲಿಲ್ಲ. ಸೊ ಹೀಗೆ ನಾವು ಹೇಗೆ ಬೆಳೀತಾ ಮುಂದೆ ಹೋಗ್ತೀವಿ, ಹಾಗೆ ನಮ್ಮಲ್ಲಿ ಆ ಟೈಮ್ ಮ್ಯಾನೇಜ್ಮೆಂಟನ್ನು, ಆ ಎನರ್ಜಿ ಮ್ಯಾನೇಜ್ಮೆಂಟನ್ನು ನಾವು ಬೆಳೆಸ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ non-human resources. In general, our material goods, money, and community facilities are called as here non-human resources. This comprises of one's personal possessions, family possessions, and also those resources available to you within one community, state, and nation, etc. For example, the libraries, park, and recreational centers like swimming, gym. Those are all here non-human resources. So money means purchasing power. Money is the medium of exchange. With money we can buy mostly all the materials of the world. It includes saving, pay, profit, bank deposit, interest, etc. ಸೊ ಮನಿ ಅಂದರೆ ದುಡ್ಡು ಅನ್ನೋದು ಒಂದು ಇಲ್ಲಿ non-human resources. ಸೊ ಇದು ನಾವು ಇದನ್ನು ನಾವು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತೀವಿ. ಅಂದರೆ ನಾವು ಏನೋ ಒಂದು ಕೊಂಡ್ಕೋಬೇಕು ಅಂತಂದರೆ ದುಡ್ಡನ್ನು ಕೊಡ್ತೀವಿ. ಸೊ ಇದಲ್ಲದೆ ಇದನ್ನು ನಾವು ಏನು ಮಾಡ್ಬೋದು, ಸೇವ್ ಮಾಡ್ಬೋದು, ಇನ್ನೊಬ್ಬರಿಗೆ ಪೇ ಮಾಡ್ಬೋದು, ಪ್ರಾಫಿಟ್ಸ್ಗಳನ್ನು ಪಡಿಬೋದು, ಬ್ಯಾಂಕಲ್ಲಿ ಇಡ್ಬೋದು, ಬಡ್ಡಿಗಳನ್ನು ತಗೋಬಹುದು. ನೆಕ್ಸ್ಟ್ ರಿಸೋರ್ಸ್ ಇಸ್ ಮಟೀರಿಯಲ್ ಗೂಡ್ಸ್. ಸೊ ಆಲ್ ದ ಅದರ್ ಮಟೀರಿಯಲ್ಸ್ ಕಮ್ ಅಂಡರ್ ದಿಸ್. ಫಾರ್ ಎಕ್ಸಾಂಪಲ್ ಹೌಸ್, ಫುಡ್, ಕ್ಲೋದಿಂಗ್, ಫರ್ನಿಚರ್, ಎಕ್ಸೆಟ್ರಾ. ಇವೆಲ್ಲವನ್ನು ನಾವು ಮಟೀರಿಯಲ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಯುನಿಟಿ ಫೆಸಿಲಿಟೀಸ್. ಸೊ ಕಮ್ಯುನಿಟಿ ಫೆಸಿಲಿಟೀಸ್ ಅಂತಂದರೆ ಇಟ್ ಇನ್ಕ್ಲೂಡ್ ಆಲ್ ದೋಸ್ ಫೆಸಿಲಿಟೀಸ್ ದ್ಯಾಟ್ ಅ ಫ್ಯಾಮಿಲಿ ಕ್ಯಾನ್ ಯೂಸ್ ಆ್ಯಸ್ ದೀಸ್ ಆರ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸೊಸೈಟಿ. ಫಾರ್ ಎಕ್ಸಾಂಪಲ್ ಕಾಲೇಜ್,
library, road, park, market, cinema, etc. Some resources can be a human as well as material resources. For example, we consider time and energy as a human resources. We can hire a labor or a part-time maid, and by this homemaker can save her energy. So ಈ ಕಮ್ಯುನಿಟಿ ಫೆಸಿಲಿಟೀಸಲ್ಲಿ ಏನೇನು ಬಂತು ಅಂತಂದರೆ ಪಾರ್ಟಿ ಹಾಲ್ ಬಂದವು, ಲೈಬ್ರರೀಸ್ ಬಂದವು, ಕಾಲೇಜ್ ಬಂತು, ರೋಡ್ ಬಂತು, ಪಾರ್ಕ್ ಬಂತು, ಸಿನಿಮಾ ಬಂತು, ಮಾರ್ಕೆಟ್ ಬಂತು. ಸೊ ಇವೆಲ್ಲವನ್ನು ನಾವು ಕಮ್ಯುನಿಟಿಯಲ್ಲಿ ಯೂಸ್ ಮಾಡೋವಂತಹದ್ದು. ಸೊ ಹಾಗಾಗ್ಬಿಟ್ಟು ಇದನ್ನು ನಾವು ಕಮ್ಯುನಿಟಿ ಫೆಸಿಲಿಟಿ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರಿಸೋರ್ಸಸ್. ಕೆಲವೊಂದು ರಿಸೋರ್ಸಸ್ ಹೇಗಿರ್ತವೆ ಅಂತಂದರೆ ಆ ರಿಸೋರ್ಸಸ್ ಹ್ಯೂಮನ್ ರಿಸೋರ್ಸ್ ಆಗಿದ್ದು ಅವನ್ನು ನಾವು ಹೈಯರ್ ಅಂದರೆ ಬಾಡಿಗೆಗೆ ತಗೋಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಟೈಮ್ ಮತ್ತು ಎನರ್ಜಿನ ಸೇವ್ ಮಾಡೋಕ್ಕೆ ಏನು ಮಾಡ್ಬೋದು, ಒಂದು ಪಾರ್ಟ್ ಟೈಮ್ ಲೇಬರನ್ನು ಅಥವಾ ಮೇಡ್ ಅಂದರೆ ಕೆಲಸದವ್ರನ್ನ ನಾವು ಇಟ್ಕೋಬಹುದು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಒಬ್ಬ ಮಹಿಳೆಯ ಟೈಮ್ ಮತ್ತು ಎನರ್ಜಿ ಸೇವ್ ಆಗುತ್ತೆ. ಸೊ ದಟ್ ಶಿ ಕ್ಯಾನ್ ಗಿವ್ ಹರ್ ಟೈಮ್ ಆ್ಯಂಡ್ ಎನರ್ಜಿ ಟುವರ್ಡ್ಸ್ ಅದರ್ ವರ್ಕ್. ಸೊ ಹಿಯರ್ ಐ ಆಮ್ completed the resources, classification of resources, human resources and non-human resources. Next class I will tell you about characteristic of resources. So in next session we will discuss characteristics. Okay, thank you.